ಆಲೋಚನೆಗಳು ಯಾವ ರೀತಿ ಹೋಗುತ್ತೋ ಅದೇ ನಮ್ಮ ಭಾವನೆಗಳು ಬರುತ್ತೆ. ನಮ್ಮ ಭಾವನೆಗಳು ಯಾವ ರೀತಿ ಇರುತ್ತೋ ನಮ್ಮ ಕಾರ್ಯಗಳು ಕೂಡ ಹಾಗೆ ಇರುತ್ತೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಯದ್ಭಾವಂ ತದ್ಭವತಿ ಅಂತ. ಇಂತಹ ಉನ್ನತ ವಿಚಾರಗಳ ಗಣಿಯಾದಂತಹ ನಮ್ಮ ಸಮಾಜದ ಮುಕುಟಮಣಿಯಾದಂತಹ ಶ್ರೀಹರಿ ಎಲ್ ಖೋಡೆಯವರು ಇವತ್ತು ಬಂದಿದ್ದಾರೆ. ಅವರು ನಮ್ಮ ವೇದಿಕೆಗೆ ಬಂದು ತಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಸವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನು ಸ್ವಾಗತಿಸಿ. ಗಣ್ಯಾದಿ ಗಣ್ಯ ವ್ಯಕ್ತಿಗಳಿಗೆ ನಮಿಸಿ, ಜೊತೆಗಿರುವ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ನಮಸ್ಕರಿಸಿ, ಇಂಥ ಪವಿತ್ರವಾದ ದಿವಸದಲ್ಲಿ ಕ್ಷತ್ರಿಯರೆಲ್ಲ ಸೇರಿ ತಮ್ಮ ಮನೋಕಲ್ಪನೆಯ ಭಾವನೆಗಳನ್ನು ಮಾಡಿಸುವ ವರ್ಮಾ ಸಾಹೇಬರಿಗೆ ನಾನು ಮನಃಪೂರ್ವವಾಗಿ ನಮಿಸಿ, ಮುಂದೆ ನಾವು ಹೆಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ. ಮೊದಲು ಭಾವನೆ ಎಷ್ಟಾದರೂ ಇರ್ಬೋದು, ಆಸೆಗಳೆಷ್ಟೋ ಇರ್ಬೋದು, ಚಿತ್ರೀಕರಣ ಅನ್ನೋದು ಭಾಳ ಕಷ್ಟ. ಅದಕ್ಕೆ ನಮ್ಮ ವರ್ಮಾ ಸಾಹೇಬರಿಗೆ 3 ಸಲ ಜಯಘೋಷಿಸೋಣ. ವರ್ಮಾ ಸಾಹೇಬರಿಗೆ, ವರ್ಮಾ ಸಾಹೇಬರಿಗೆ, ವರ್ಮಾ ಸಾಹೇಬರಿಗೆ. ಜೀವ ತುಂಬಿಕೊಂಡಿರುವ ಆ ಪುಸ್ತಕ ಚಿತ್ರೀಕರಣ ವರ್ಮಾ ಸಾಹೇಬರಿಗೆ ಜಯ ಅಂದ್ಬಿಟ್ರು, ನನಗೆ ಜಯ ಅಂದ್ಬಿಟ್ರು ಬೇಜಾರು ಮಾಡ್ತಾರೆ. ಬೋಲೋ ಸಾಜುನ್ ಮಹಾರಾಜ್ ಕಿ. ಸಮಾಜ ತಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ತಾಯಿ ತನಗೆ ಎಷ್ಟೋ ಕಷ್ಟ ಇದ್ರೂ ಮಗು ನೋಡ್ಕೊಳ್ಳುತ್ತೆ. ಸಮಾಜದ ವಿದ್ಯೆ ತಾಯಿಯಿಂದ ಕಲ್ತಿರೋದು ನಾವು ದೊಡ್ಡವರಾದ ಮೇಲೆ ಮರ್ತ್ಬಿಡ್ತೀವಿ ನಾವು. ವಿ ಹ್ಯಾವ್ ಟು ಲಿವ್ ಟುಗೆದರ್. ಯಾರು ನಾನು ನನ್ನದು ಮಾತ್ರ ನೋಡ್ಕೊಳ್ತಾನೋ ಸಮಾಜ ಜೊತೆಗೆ ಅವರು ಯೋಗ್ಯ ಪುರುಷ ಅಲ್ಲ. ಅವನು ನಮ್ಮ ಜೊತೆಗೆ ಬೇರೆಯವರಿದ್ದಾರೆ ಅಂತ ಹೇಳ್ಕೊಳ್ಳೋದೇ ಸಮಾಜ. ತಾಯಿ ತನಗೆ ತನ್ನ ಹಸುವಿದ್ರೂ ಮಗುವಿಗೆ ಹಾಲು ಕೊಟ್ಟರಲ್ಲ, ಅದು ಸಮಾಜದ ಇಟ್ ಇಸ್ ದಿ ಫಾರ್ಮಲ್ ಆಫ್ ಎ ಸಮಾಜ. ಫಸ್ಟ್ ಬಿಗಿನಿಂಗ್ ಈಸ್ ಮದರ್. ನಾವೆಲ್ಲ ಕ್ಷತ್ರಿಯರಂದರೆ ನಮ್ಮ ಸಹಜನ ಚಿತ್ರದಲ್ಲಿ ಎಷ್ಟೋ ಕೈಗಳಿದೆ, ಅಸ್ತ್ರಗಳಿದೆ ಅಂತ ಎಲ್ಲನೂ ಅದನ್ನು ಪೂಜೆ ಮಾಡ್ತಾಯಿದ್ದೀವಿ ನಾವು. ಎಷ್ಟು ತೋಳಿರ್ಬೋದು, ಅಸ್ತ್ರಗಳಿರ್ಬೋದು, ಮನಸ್ಸಿನಲ್ಲಿ ಇರೋದು ಸೌಮ್ಯ ಭಾವನೆ. ಕ್ಷತ್ರಿಯಲ್ಲಿ ಸೌಮ್ಯ ಭಾವನೆ ಅಧಿಕವಾಗಿದೆ. ಆಚೆ ನೋಡಬೇಕಾದ್ರೆ ಕ್ಷೇತ್ರ ಪಾಲಕರು ಅಂತ ಹೇಳ್ತಾ ಇರ್ತಾರೆ ಅವರು. ಸೌಮ್ಯ ಭಾವನೆ ಅದನ್ನು ಇವರು ನಮ್ಮ ಮನಸ್ಸಿನಾಗಿರೋದು ಸಾಹೇಬರು ಆಚೆ ಹಾಕ್ಯಾರೆ, ವರ್ಮಾ ಸಾಹೇಬರು. ಮತ್ತೊಂದೇ ಅವ್ರಿಗೆ ಒಂದು ಸಲ ಬಲ ವರ್ಮಾ ಸಾಹೇಬರಿಗೆ. ಸಮಾಜ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯಿಂದ ತಂದೆ, ಹಾಗೆ ತಾತನವರು, ಬಂಧುಗಳು, ಬ್ರದರ್ಸ್ ಅಂತ ಬರುತ್ತೆ. ಅದು ಇಂಟರ್ನಲ್ ಸಮಾಜ. ಅದು ಒಂದೇ ಮನೆಯಲ್ಲಿ ಒಂದೇ ಹಂದರದಲ್ಲಿದ್ರೂ ಅದೊಂದು ಸಮಾಜನೇ. ಎ ಕಲ್ಚರ್ ವಿಚ್ ಈಸ್ ಇನ್ ಪ್ರಾಕ್ಟೀಸ್ ಅಂತ ನಮ್ಮ ತಾತ ಅವರು ಮೇಡಮ್ ಹೇಳ್ದಂಗೆ ನಾವು ಮನಸ್ಸಲ್ಲಿ ನಿರಾಳ ಬುದ್ಧಿ ಇರಬೇಕು. ಅವ್ರು ಹೇಳಿದ್ರು, ಅಲ್ಲೇ 2 ಸೀಕ್ರೆಟ್ ಕಳಿಸ್ಕೊಡ್ತೀನಿ ನಿಮಗೆ. ಆಯ್ತು ತಾತ. ಅವರು ತಂದೆ ತಾಯಿಗಳನ್ನ, ದೊಡ್ಡವ್ರನ್ನ ಗೌರವಿಸ್ಬೇಕು ಅಂತ. ಅದು ಒಂದು ಸಂಸ್ಕೃತದಲ್ಲಿ ಹೇಳೋರು, ಓಂಕಾರ ಪಿತೃರೂಪೇಣ ಗಾಯತ್ರಿ ಮಾತರಸ್ತತಃ ಮಾತಾ ಪಿತಾ ನ ಜಾನಾತಿ ಬ್ರಾಹ್ಮಣ ಸ್ವಾನರಿತಃ. ಬ್ರಾಹ್ಮಣರು ನಾವು ಅತಿ ಉತ್ತಮವಾದ ಜಾತಿಯಲ್ಲಿ ಹುಟ್ಟಿದ್ದೀವಿ ಅಂತ ಹೇಳ್ತಾರೆ, ಜಾತಿಯ ಶ್ರೇಷ್ಠರು ಅಂತ ಹೇಳ್ತಾರೆ. ಆದರೆ ತಂದೆ ತಾಯಿಗಳಲ್ಲಿ ನೋಡದೆ ಬ್ರಾಹ್ಮಣ ನಾಯಿಗೆ ಸಮಾನ ಅಂತದಕ್ಕೆ. ಹೀಗೆ ನಾವು ಜಪಾನಲ್ಲಿ ಹೋದರೆ ಯಾರು ದೊಡ್ಡವ್ರು ಬಂದರೂ ತಲೆ ಬಗ್ಗಿಸ್ತಾರೆ. ಹಳೆಯ ಬಡತನದ ಮನೆಗಳಿಗೆ ನೋಡಿದ್ರೆ ವಾಸ್ಕಲ್ ಸೈಜ್ ಕಮ್ಮಿ ಇತ್ತದು.
ಬಗ್ನೆ ಒಳಗೋಗ್ಬೇಕಾಗಿತ್ತು. ವಿನಯವಾಗಿ ಬಾಳುವಂಥ ಬಾಗಿಲೇ ಕಲಿಸ್ಕೊಡ್ತಾಯಿತ್ತು. ಎಲ್ಲ ಗುಡಿಸಿಗಳಲ್ಲಿ ನೋಡಿ ಬಾಗಿಲು ಕಮ್ಮಿ ಇರುತ್ತೆ, ತಲೆ ಬಗ್ಸಿ ಒಳಗೆ ಹೋಗ್ತಾರೆ. ತಾತ ಹೇಳಿದ್ರು, ನೋಡಪ್ಪ, ವಿನಯವಾಗಿರಬೇಕು, ಜೀವನ ಮಾಡೋದು ಸರಿ, ಇನ್ನೊಂದು ಕಡೆ ತ್ಯಾಗ ಬುದ್ಧಿ ಇರಬೇಕು. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ ಅರ್ಥ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗೃತ ಜಾಗೃತ ಅಂತ. ನಾವು ತಂದೆ ತಾಯಿಗಳನ್ನ ನಾವು ನಿರಂತರವಾಗಿ ನಮ್ಮ ಜೊತೆ ಇರೋಕ್ಕಾಗಲ್ಲ. ಪ್ರಕೃತಿಯ ಧರ್ಮ. ಜೊತೆಗೆ ಅಣ್ಣ ತಮ್ಮರು ಇರ್ತಾರೆ, ಹೋಗ್ತಾರೆ, ಆಸ್ತಿ ಇರುತ್ತೆ, ಹೋಗುತ್ತೆ, ಅರ್ಧಾಂಗಿಗಳು ಸಂಸಾರ ಇರುತ್ತೆ, ಹೋಗ್ತದೆ. ಹಾಗೆ ಯಾವುದು ಶಾಶ್ವತ ಅಲ್ಲ, ಹೋಗೋದು ಬರೋದೇ ಪ್ರಕೃತಿಯ ಧರ್ಮ ಅಂತ ಒಂದು ತ್ಯಾಗ ಮತ್ತು ಜೀವನ ರೀತಿಯನ್ನು, ಈ ಎರಡು ಅಂಶಗಳನ್ನು ತಿನ್ಕೊಂಡು, ಒಂದು ತಂದೆ ದೊಡ್ಡವರಲ್ಲಿ ಭಕ್ತಿ, ತಂದೆ ತಾಯಿಯಲ್ಲಿ ಪ್ರೀತಿ, ಒಂದು ನಾವು ಶಾಶ್ವತವಾಗಿ ಇರೋದೆಲ್ಲ ಕಾಣೋ ಒಂದು ಥರ ಸ್ವಪ್ನ ಹಂಗೆ ಅಂತ ತಿಳ್ಕೊಂಡ್ರೆ ತ್ಯಾಗ ಬುದ್ಧಿಯಿಂದ ಎರಡು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವನಿಗೆ ಪ್ರಾಸ್ಪರಿಟಿ ಅಂತ ಒಂದು ದೊಡ್ಡ ಶಿಖರವನ್ನು ಬಿಡ್ತಾರೆ ಅವರು. ಎ ಪರ್ಸನ್ ಬಹಳ ಅಡಾಸಿಟಿ ಇರೋರೆಲ್ಲ ಜಾಸ್ತಿ ಇರೋಲ್ಲ. ನೋಡಿ, ನಮ್ಮ ಇವಾಗ ಸಹಸ್ರಾಜ ಮಹಾರಾಜರು ತ್ಯಾಗ ಬುದ್ಧಿಯಿಂದ ಅಂತರಾಳದಲ್ಲಿ ಶೋಧನೆ ಮಾಡ್ತಾ ತಮ್ಮದೇ ಆದ ಮನೋದಿವ್ಯದೃಷ್ಟಿಯಿಂದ ಹೊಸ ಹೊಸ ಕನಸನ್ನು ಕಾಣುತ್ತಾ ಎಲ್ಲ ಅಂಗಾಂಗಗಳೆಲ್ಲ ತನ್ನ ಸ್ವಾಧೀನದಲ್ಲಿ ಪಡೆದಂಗೆ ತಾವು ಪದ್ಮಾಸನ ಹಾಕೊಂಡು ಕೂತ್ಕೊಂಡಿದ್ದಾರೆ. ಯೋಗದ ಕಡೆ ಹೋಗ್ತಾ ಇದ್ದೇನೆ ಅಂದ್ಬಿಟ್ಟು ತಲೆಯಲ್ಲಿ ವಿಭೂತಿಯ ಬೆಳೆದುಕೊಂಡು ತಮ್ಮನ್ನೇ ತಾವೇ ಮರೆತಿರುವ ಜಗದೋದ್ಧಾರಕರು ನಮ್ಮ ಸಹಸ್ರಜನ ಮಹಾರಾಜರು. ಕ್ಷತ್ರಿಯ ಅನ್ನೋದು ವರ್ಡು ಏನು ಮೀನಿಂಗ್ ಅಂತ ಕೇಳಿದ್ರು ಒಬ್ಬರು ನನಗೆ. ಅವರು ಕನ್ನಡದವ್ರು ಕೇಳೋರು. ನಾವು ಕ್ಷತ್ರಿಯರು ಬರೀ ವಾರಿಯರ್ಸ್ ಅಲ್ಲ ಅಂತ ಇರಲಿ, ವಾರಿಯರ್ಸ್ ಅಂತ ಇರಲಿ. ನಾನು ಕನ್ನಡ ಅದನ್ನು 3 ಲೈನ್ ಟ್ರಾನ್ಸ್ಲೇಟ್ ಮಾಡಿದೆ. ಕ್ಷ ಅಂದರೆ ಕ್ಷಣದಲ್ಲಿ, ತ್ರಿ ಅಂದರೆ ತ್ರಿಲೋಕದ, ಯಾ ಅಂದರೆ ಯಶಸ್ಸನ್ನು ಕೋರೋನೇ ಕ್ಷತ್ರಿಯ ಅಂದರೆ ಕ್ಷತ್ರಿಯ. ಅಂಥ ಜನಾಂಗಕ್ಕೆ ಸೇರಿರೋ ನಾವು ಇವಾಗ ವಾರ್ ಮಾಡೋಕ್ಕೆ, ಜಗಳ ಮಾಡೋಕ್ಕೆ ಆರ್ಮಿ ಇದೆ. ಇವಾಗ ವಿ ಆರ್ ಫೇಸಿಂಗ್ ಸೋಷಿಯಲ್ ವಾರ್. ಸಮಾಜದಲ್ಲಿ ಒಬ್ಬರೊಬ್ಬರಿಗೆ ದ್ವಂದ್ವ ಭಾವನೆಗಳಿಗೆ ಅವ್ರಿಗಿರುವ ಕಷ್ಟಗಳನ್ನು ಎದುರಿಸೋ ಒಂದು ಯುದ್ಧ ಕ್ಷತ್ರಿಯ ಮಾಡೋ ಸಮಯ ಬಂದಿದೆ ಇವಾಗ. ನಮ್ಮಲ್ಲಿ ಬಹಳ ಜನ ಕಾದಾದ ಅಂತಾರೆ, ಬ್ರದರ್ಸ್ ಅಂತಾರೆ. ಅಂಥ ವರ್ಡ್ಸ್ ಎಲ್ಲ ಸ್ಲೋ ಆಗಿ ಹೋಗ್ಬಿಡ್ತದೆ. ನೋ ಡ್ಯಾಡ್ ಏನೋ ಬೇರೆ ಥರ ಹೋಗ್ತದೆ. ವಿ ಶುಡ್ ಕಮ್ ಬ್ಯಾಕ್ ಟು ಅವರ್ ಓಲ್ ಥಿಂಕಿಂಗ್. ಯಾವುದೇ ವಿಚಾರ ನಾವು ಜೀವನದಲ್ಲಿ ಮಾಡಿದ್ರೂ, ಪ್ರಾಕ್ಟೀಸ್ ಮಾಡ್ತಾಯಿದ್ರೂ, ಈ ಯುಗದಲ್ಲಿ ಮುಂಬರುವ ಯೋಗ್ಯತೆ ಉಳ್ಳ ಸಲಹೆಗಳು ಬರುತ್ತದಲ್ಲಿ. ಆ ಒಳ್ಳೆಯ ಭಾವನೆ ಮುನ್ನಡೆಸೋಣ. ನಮ್ಮ ಬೇರೆ ಜನಾಂಗದವರು ಏನೋ ನಿಮ್ಮ ಸಹಸ್ರಾಜನಿಗೆ ಇಷ್ಟು ತೋಳುಗಳಿತ್ತ, ಹೆಂಗೆ ಮಲ್ಕೊಳ್ತಾ ಇದ್ದ ಅವನು ಅಂತ ಹೇಳ್ತಾರೆ. ಮಲ್ಕೊಳ್ಳೋಕ್ಕಾಗತ್ತಾ ಹಿಂಗೆ ಅಂತ ವಿಚಿತ್ರ ಹೇಳ್ತಾರೆ. ಅದೆಲ್ಲ ಅವ್ರಿಗೆ ಅವ್ರು ಎರಡೇ ಕೈ ಇದ್ದಿದ್ದು ಅಷ್ಟು ಬಲವುಳ್ಳ ಮನುಷ್ಯ ಅಂತ ತೋರಿಸ್ಕೊಳ್ಳೋಕ್ಕೆ ಚಿತ್ರ ಬರೆದಿದೆ ಅಷ್ಟು ಅಂತ ಹೇಳಿದ್ರು. ಈಗ ನಾವು ವಿಶ್ವಕ್ಕೆ ಒಂದು ಗುರು ಆಗುವ ಸಾಮರ್ಥ್ಯ, ಜಗತ್ತನ್ನೇ ಒಂದುಗೂಡಿಸುವ ಸಾಮರ್ಥ್ಯ, ತನ್ನನ್ನು ತಾನೇ ಅರಿತು ಮರೆತಿರುವ ಸಾಮರ್ಥ್ಯ, ತನ್ನಲ್ಲಿರುವ ಲಾಭವಾಗಿ ಬಂದಿರುವ ಅನುಭವ ಬೇರೆಯವರು ಕೊಡುವ ಸಾಮರ್ಥ್ಯ ಅಂತ ಈ ಚಿತ್ರದಲ್ಲಿ ಕಾಣಿಸುತ್ತೆ ನನಗೆ. ನಾವು ಇದು ಮನೆ ಇಟ್ಟು ಪೂಜೆ ಮಾಡೋಣ. ಆಮೇಲೆ ಪೂಜೆ ಅಂದರೆ ಒಂದು 5 ನಿಮಿಷ ಅದರ ಮೇಲೆ ನಮ್ಮ ಮನಸ್ಸನ್ನ ಏಕಾಗ್ರತೆಯ ಆ ಭಾವನೆಯಲ್ಲಿರೋದೇ ಒಂದು ಧ್ಯಾನ.
ಅದೇ ಪೂಜೆ. ನಮ್ಮನ್ನು ನಾವು ದೇವ್ರಿಗೆಲ್ಲ ಪೂಜಿಸುತ್ತಾರೋದು, ನಮ್ಮಲ್ಲಿರೋದನ್ನೇ ಪೂಜಿಸೋದು. ಎಲ್ಲವೂ ಮನುಷ್ಯ ಇಂಥ ಗ್ರೇಟ್ ಪೊಟೆನ್ಷಿಯಲ್ ಪರ್ಸನ್ ಅಂದರೆ ವಿಶ್ವದಲ್ಲೇ ಇಂಥ ಒಂದು ಇನ್ಸ್ಟ್ರೂಮೆಂಟ್ ಮಾಡೋಕ್ಕಾಗಲ್ಲ. ಹ್ಯೂಮನ್ ಬೀಯಿಂಗ್ ಎಷ್ಟು ಥರ ಇದೆ ಚಿತ್ರಗಳು, ಒಬ್ಬರೊಬ್ಬರ ಭಾವನೆಗಳು, ಅವರವರ ಗಡಿಗಳು. ಆಮೇಲೆ ಒಂದು ಇಂಡಿವಿಜುವಲ್ ಫೀಲ್ಡ್ ಅಂತ ಇದೆ, ಅವನು ನಾನು ನನ್ನದು ಅಂತ ಒಂದು ಕಡೆ ಇದ್ದಾನೆ. ಒಂದು ಕಾಸ್ಮಿಕ್ ಫೀಲ್ಡ್ ಅಂತ ಇದೆ, ಆ ಕಾಸ್ಮಿಕ್ ಫೀಲ್ಡ್ನಲ್ಲಿ ಇದ್ದಾರೆ ಇವರು. ಕಾಸ್ಮಿಕ್ ಫೀಲ್ಡ್ನಲ್ಲಿ ನಾನು ನನ್ನದು ಮರೆತು ಎಲ್ಲ ಪೂರ್ಣ ನಿಶಬ್ದದಲ್ಲಿ ತಮ್ಮನ್ನೇ ತಾವು ಮರೆತು ನಾನನ್ನೋದ್ರಲ್ಲಿ ಸಾವಿದೆ. ಈ ಧ್ಯಾನದಲ್ಲಿ ಕೂತ್ಕೊಂಡಿರೋದು ಕಾಲ ಝೀರೋ ಆಗಿದ್ದರೆ ಇನ್ಫಿನಿಟಿವರೆಗೂ ಹೋಗ್ತಾ ಇರುತ್ತೆ. ಇನ್ಫಿನಿಟಿ ಅಂದರೆ ದೊಡ್ಡ ವಿಶ್ವನೇ ಆವರಿಸ್ಬಿಡುತ್ತೆ ಅದು ಇನ್ಫಿನಿಟಿ. ವರ್ಮಾ ಸಾಹೇಬರು, ಕ್ಷತ್ರಿಯರೇ, ಬರೀ ಜಗಳ ಮಾಡೋದು ಬೇಡ, ಕತ್ತಿ ಗುರಾಣಿ ಇಡೋದು ಬೇಡ, ಧ್ಯಾನನೂ ಮಾಡಿ ನೀವು ಅಂತ ಹೇಳೋಕ್ಕೆ ಮನೆಯಲ್ಲಿ ಅವ್ರ ಉದ್ದೇಶನ ಎಲ್ಲ ಹರಳಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಈ ಈ ಭಾವನೆ ಇದೆಯಲ್ಲ, ತಪಸ್ಸಿನ ಭಾವನೆ, ಇದರಲ್ಲಿ ಒಂದು ಟ್ರಿಕ್ ಇದೆ. ಆಸೆ ಪಡ್ಬೋದು. ಎಲ್ಲರೂ ಆಸೆ ಪಡ್ತಾಯಿದ್ದಾರೆ, ನಾನು ಒಂದು ಸೈಟ್ ಬೇಕು, ನಾನು ಮನೆ ಬೇಕು, ಇದು ಬೇಕು, ಅದೆಲ್ಲ ಹೇಳ್ತಾರೆ. ಆಸೆ ಅದು. ಇದು ಧ್ಯಾನದಲ್ಲಿ ಸಂಕಲ್ಪ ಅಂತ ಬರುತ್ತೆ. ಸಂಕಲ್ಪ ಅಂತ ಇಂಗ್ಲೀಷ್ ವರ್ಡ್ ಹತ್ತಿರ ಇರೋದು ಇಂಟೆನ್ಷನ್ ಅಂತ. ಅವ್ರ ಇಂಟೆನ್ಷನ್ ಈಸ್ ಈಕ್ವಲ್ ಟು ರಿಯಾಲಿಟಿ, ದಟ್ ಈಸ್ ಮ್ಯಾಥಮೆಟಿಕ್ಸ್ ಅಂತ ಹೇಳೋರು. ಎರಡು ಅಂದರೆ 2 4 ಆಗುತ್ತೆ. ಹಾಗೆ ಎಷ್ಟು ಸತ್ಯನೋ ಹಾಗೆ ನಮ್ಮ ಸಂಕಲ್ಪ ಆಗೋದು ಅಷ್ಟೇ ಸತ್ಯ. ವರ್ಮಾ ಸಾಹೇಬರಿಗೆ ಈ ರೀತಿ ಮನಸ್ಸು ಈ ರೀತಿ ಬೇಕು ಅಂತ ಹೇಳಿದ್ರೆ ಅವ್ರ ಇಮ್ಯಾಜಿನೇಷನ್ ಸಂಕಲ್ಪ, ಆ ಸಂಕಲ್ಪದ ಸಾಧನೆ ಈ ಚಿತ್ರ ಅಂತ ಹೇಳ್ಬೋದು. ವೆರಿ ಡಿಫಿಕಲ್ಟ್ ಸರ್. ಒಂದು ಚಿತ್ರ ಬರಿಬೇಕಾದ್ರೆ ಭಾಳ ಕಷ್ಟ. ಅದರಲ್ಲಿ ಅವರು ದೈವರ ಜೊತೆ ಕೂತ್ಕೊಂಡ್ಬಿಟ್ಟು ದೈವ ಭಾವನೆ ಅವ್ರನ್ನ ಹರಿಯೋಕ್ಕೆ ಶುರು ಮಾಡುತ್ತೆ. ಈ ಇಂಡಿವಿಜುವಲ್ ಫೀಲ್ಡು, ಕಾಸ್ಮಿಕ್ ಫೀಲ್ಡ್ನಲ್ಲಿ ಹೋದರೆ ಒಂದು 0 to ಇನ್ಫಿನಿಟಿಯಲ್ಲಿ ಒಂದು ಇಂಟ್ಯೂಟಿವ್ ಲೂಪ್ ಇದೆ. ಅಲ್ಲಿ ಪ್ರಾಬ್ಲಮ್ಸ್ ವಿಲ್ ಬಿಕಮ್ ಸೊಲ್ಯೂಷನ್ಸ್ ಅಂತ. ಬರೀ ಇನ್ನೊಂದು ಪ್ಲೇನಲ್ಲಿ ಇಂಡಿವಿಜುವಲ್ ಫೀಲ್ಡ್ನಲ್ಲಿ ನನ್ನ ಕಷ್ಟ ನಿನ್ನ ಕಷ್ಟ ಹಂಗೆ ಹೇಳ್ತಾರೆ. ಅದನ್ನು ಟ್ರಾನ್ಸ್ಫರ್ ಆಗಲ್ಲ, ನಮ್ಮದೇ ಆಗ್ಬಿಡುತ್ತೆ ಅದು. ಕಾಸ್ಮಿಕ್ ಫೀಲ್ಡ್ನಲ್ಲಿ ಥಾಟ್ ಹೋದರೆ ಪ್ರಾಬ್ಲಮ್ಸ್ ವಿಲ್ ಬಿಕಮ್ ಸೊಲ್ಯೂಷನ್ಸ್. ಆಮೇಲೆ ಇನ್ನೊಂದು, ವಾಟ್ ಎವರ್ ನಾವು ಇಮ್ಯಾಜಿನ್ ಏನು ಮಾಡ್ತೀವಿ, ಸಂಕಲ್ಪ ಏನು ಮಾಡ್ತೀವಿ, ಅದು ಆಗೇ ಹೋಗ್ಬಿಡುತ್ತೆ. ಇಟ್ಸ್ ಅಕ್ಕರ್. ಆ್ಯಂಡ್ ಏನು ಬೇಕಾದರೂ ಮಾಡ್ಬೋದು ಸಂಕಲ್ಪದಿಂದ. ಹಾಗೆ ಆ ಇಂಟ್ಯೂಟಿವ್ ಲೆವೆಲ್ ಹೋಗಿ ಸಂಕಲ್ಪಕ್ಕೆ ಕನ್ವರ್ಟ್ ಆಗ್ತಾ ಇರೋದು. ಹಿಂದ್ಗಡೆ ತಮ್ಮದೇ ಆದ ಅಂತರಾಳದ ಬೆಳಕನ್ನು ಹೊರಚೆಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ದಾರೆ ಸಾಹೇಬರು. ಅವರಿಗೆಲ್ಲ ನಾವು ಎದ್ಬಿಟ್ಟು ನಮಸ್ಕಾರ ಮಾಡೋಣ. 3 ಸಲ ನಾವೆಲ್ಲ ಜಯಘೋಷಿಸೋಣ. ಈ ಏನು ವರ್ಮಾ ಸಾಹೇಬರು ಈ ಚಿತ್ರದಲ್ಲಿ ಪ್ರಾಣ ತುಂಬಿದ್ದಾರೆ, ಪ್ರಾಣದಲ್ಲಿ ಧ್ಯಾನ, ತ್ಯಾಗ, ಎಲ್ಲ ರೀತಿಯ ಮನಸ್ಸಿನ ಅವಶ್ಯಕತೆಯ ತರಂಗಗಳೆಲ್ಲ ಅದರಲ್ಲಿ ಹೂಡಿದೆ. ಅದಕ್ಕೆ 3 ಸಲ ಜಯಘೋಷಿಸೋಣ ಅಂತ ಹೇಳ್ತೀನಿ. ವರ್ಮಾ ಸಾಹೇಬರಿಗೆ 3 ಸಲ, ನಮ್ಮ ಸಹಸ್ರಾರು ಜನಕ್ಕೆ 3 ಸಲ ಕೂಗೋಣ, ದಯವಿಟ್ಟು ಹೇಳಿ. ಆಮೇಲೆ ನನ್ನ ಮನಸ್ಸಲ್ಲಿ ಇದು ನಿಂತ್ಕೊಳ್ಳಿ, ಪ್ರತಿಯೊಬ್ಬರು ಇವತ್ತೊಂದು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡೋಕ್ಕೆ 1 ನಿಮಿಷ ಟೈಮ್ ಕೊಡ್ತೀನಿ. ಮನಸ್ಸು ಈ ವರ್ಷ ಇದಾಗಬೇಕಂತ ಸಂಕಲ್ಪ ಮಾಡಿ. ಇದು ಮಹಾನ್ ಶಕ್ತಿಯ ಎದುರಿಗೆ ನಾವು ಸಂಕಲ್ಪ ಮಾಡ್ತಾ ಇರೋದು. ಬರೀ ಫೋಟೋ ಅಲ್ಲ, ಬರೀ ಪೇಪರ್ ಅಲ್ಲ, ದೈವತ್ವದ ಒಂದು ಇರುವಿಕೆಯ ಎದುರಿಗಿದೆ. ನಾವು ಸಂಕಲ್ಪ ಮಾಡೋಣ. 1 ನಿಮಿಷ ಟೈಮ್ ಕೊಟ್ಟಿದ್ದೀನಿ, ಸಂಕಲ್ಪ ಮಾಡಿ. ಪ್ರತಿಯೊಬ್ಬರು ಒಂದು ಸಂಕಲ್ಪ ಆದರೂ ಮಿನಿಮಮ್ ಮಾಡಬೇಕು.
ಹೇಳಿ. ಬೋಲೋ ಸಹಸ್ರಾರ್ಜುನ್ ಮಹಾರಾಜ್ ಕಿ, ಬೋಲೋ ಸಹಸ್ರಾರ್ಜುನ್ ಮಹಾರಾಜ್ ಕಿ, ಬೋಲೋ ಸಹಸ್ರಾರ್ಜುನ್ ಮಹಾರಾಜ್ ಕಿ. ನಮ್ಮ ದೈವತ್ವ ಭಾವನೆಯನ್ನು ಚಿತ್ರೀಕರಣದಲ್ಲಿ ಭಾವನೆಯನ್ನು ರೂಪಿಸಿರುವ ಶ್ರೀ ವರ್ಮಾ ಸಾಹೇಬರಿಗೆ, ವರ್ಮಾ ಸಾಹೇಬರಿಗೆ, ವರ್ಮಾ ಸಾಹೇಬರಿಗೆ, ವರ್ಮಾ ಸಾಹೇಬರಿಗೆ. ನಮಗೇನಾದ್ರು ವರ ದೇವರು ಕೇಳಿದರೆ ಇಷ್ಟು ತೆಂಗಿನಕಾಯಿ ಹೊಡಿತೀವಿ ಅಂತ ಹೇಳ್ತೀವಿ ನಾವು, ಹೇಳೋದಿಲ್ಲ? 12 ತೆಂಗಿನಕಾಯಿ ಹೊಡಿತೀನಿ, ನನ್ನ ಗಂಡು ಮಗು ಆಗಲಿ ಅಂತ ಹೇಳ್ತಾರೆ. ಏನೋ ಬೇರೆ ಬೇರೆ ಥರ ಹೇಳ್ತಾರೆ. ಹಾಗೆ ನಾವು ಈ ತೆಂಗಿನಕಾಯಿ ಹೊಡಿಯೋದು ಬೇಡ, ನಮ್ಗೆ ಒಳ್ಳೇದಾದರೆ ಬೇರೆ ಇದು ಒಳ್ಳೇದು ಮಾಡ್ತೀನಿ ಅಂತ ಶುರು ಮಾಡಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಂಪ್ಲೀಟ್. ನಾವು ಏನಾದರೂ ಅವನಿಗೆ ಒಂದು 10 ಪುಸ್ತಕ ಕೊಡಿಸ್ತೀನಿ ಇದಾದರೆ ಅಂತ. ದಟ್ ಈಸ್ ಕಾಲ್ಡ್ ಗ್ರೋತ್. ಇಟ್ ಈಸ್ ಎ ಪರ್ಫೆಕ್ಟ್ ಮೆಕ್ಯಾನಿಸಮ್ ಆಫ್ ಗೈನಿಂಗ್ ಫ್ರಮ್ ಸೈಕಿ ಸಿಸ್ಟಮ್ಸ್. ಒಂದು ದಿವಸ ಮನಸ್ಸಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಜೆ ಕೃಷ್ಣಮೂರ್ತಿಗಳು ಅಂದ್ಬಿಟ್ಟು ದೊಡ್ಡ ಫಿಲಾಸಫರ್ ಅವರು, ದೊಡ್ಡ ಫಿಲಾಸಫರ್ ಅವರು. ಅವ್ರಿಗೆ 90 ವರ್ಷ ನಾನು ಮೀಟ್ ಮಾಡಿದಾಗ, ಸರ್ ನನಗೆ ನೀವು 3 ವರ ಕೇಳ್ತೀನಿ ಕೊಡ್ಬೇಕು ಸರ್ ಅಂತ. ಐ ವಾಂಟ್ 3 boons ಸರ್. ವಾಟ್ ಈಸ್ ದಟ್ ಅಂದ್ರೆ ಅವರು, 1 ಐ ಮಸ್ಟ್ ನೋ ವಾಟ್ ಈಸ್ ಇನ್ ಸಂಬಡೀಸ್ ಮೈಂಡ್ ಅಂದ್ರೆ. Second thing is, whatever I feel, it must materialize in front of my eyes. ಒಂದು. ಥರ್ಡ್, ನಾನು ಇಲ್ಲಿಂದ ಅಲ್ಲಿ ಈ ಕಡೆ ಮಾಯ ಆಗಿ ಆ ಕಡೆ ಪ್ರತ್ಯಕ್ಷ ಆಗಬೇಕು, ಆ ರೀತಿ ಆಶೀರ್ವಾದ ಕೊಡಿ ಅದು. ಏನೋ ಹುಚ್ಚುಚ್ಚಾಗಿ ಕೇಳ್ತೀನಿ ಅಂತ ಹೇಳಿದ ನನಗೆ. ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಆಲ್ ಪಾಸಿಬಲ್ ಸರ್ ಅಂದರು ಅವರು. ಅದಾದಮೇಲೆ ಒಂದು 2 ತಿಂಗಳು ಗ್ಯಾಪ್ ಆದಮೇಲೆ ಅವ್ರು ನನಗೆ ಮಡ್ರಾಸಲ್ಲಿ ಅವ್ರದ್ದೊಂದು ಜಾಗ ಇದೆ, ಅಲ್ಲಿ ನನ್ನ ಜೊತೆ ಊಟ ಮಾಡಬೇಕಂತ ಇನ್ವಿಟೇಷನ್ ಬಂತು. ನಾನು ಜಯಕೃಷ್ಣಲ್ಲಿ ಊಟ ಮಾಡ್ತಾಯಿದ್ವಿ. ಅವರು ಅಡುಗೆಯವನ ಅಯ್ಯರು, ಅವರು ಜಿಲೇಬಿ ಇದೆಲ್ಲ ತಿಂದ್ಬಿಟ್ಟಿದ್ದಾರೆ. ಆ ಜಿಲೇಬಿ ಮೇಲೆ ನೊಣ ಹಿಂಗೆ ಜೋರಾಗಿ ಹರಿದ್ಬಿಟ್ಟು ನೊಣ ಕೂತ್ಕೊಂಡ್ಬಿಟ್ಟು ಮೇಲೆ ಜಿಲೇಬಿ ಮೇಲೆ ಇವರು ಖರ್ಚಿಗೆ ತೊಗೊಂಡು ಹಿಂಗೆ ಹೊಡೆದ್ರು, ಅದು ನೊಣ ಸತ್ತೋಯ್ತು. ನನಗೆ ಏನು ಪ್ರಪಂಚಕ್ಕೆ ನೀನು ಜ್ಞಾನ ತೋರಿಸಿಯಾ, ಈಗ ನಮ್ಮ ಎದುರಿಗೆ ನೊಣ ಕೂತಿ ನಾವು ತಿನ್ನಲ್ಲ ಅಂತೀವಿ, ಕ್ಯಾಂಟೀನಲ್ಲಿ ನೊಣ ಕೂತಿದ್ದು ತಿಂತೀವಲ್ಲೋ ನಾವು, ಸತ್ತೋಗ್ಬಿಡ್ತೀವ. ಸರಿಗಿಲ್ಲ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ನೋಯ್ತು. ಅವ್ರು ಅಷ್ಟರಲ್ಲೇ, ಇಟ್ ಹರ್ಟ್ಸ್ ಯು ಸರ್. ಎಸ್ ಸರ್. ದಿಸ್ ಫೆಲೋ ಈಸ್ ವೆರಿ ಗ್ರೀಡಿ ಫೆಲೋ. ವಿಲ್ ಡೂ ಒನ್ ಥಿಂಗ್. ಅದು ಜಿಲೇಬಿ ಎತ್ಬಿಟ್ಟು ಆ ಖರ್ಚಿತ್ತು ಈಗ ಅಂದರು, ನೋಡ ಅಂತ ಸ್ಟಾರ್ಟ್ ಮಾಡ್ತೀವಿ ನಾವು ಕೂತ್ಬಿಟ್ಟು. ಹೋಗಿ ರೌಂಡ್ ಆಗಿಬಿಟ್ಟು ಆ ಜಿಲೇಬಿ ಪೀಸ್ ಮೇಲೆ ಕೂತ್ಕೊಳ್ತದೆ. ಊಟ ಆಗಿ ಹೇಳೋವರೆಗೂ ಆ ಜಿಲೇಬಿಯಿಂದ ಆಚೆ ಬರಲ್ಲ, ಅದು ಅಲ್ಲೇ ಕೂತಿತ್ತು. ದಿಸ್ ಫೆಲೋ ಇಸ್ ಒಬಿಡಿಯಂಟ್ ಫೆಲೋ ಸರ್. ಮನಸ್ಸು ಅವ್ರು ಸಂಕಲ್ಪ ಮಾಡಿದ್ದಕ್ಕೆ ಅದು ಪ್ರಾಣ ಬಂದುಬಿಡ್ತು. ಎಷ್ಟೋ ನಮ್ಮ ಇತಿಹಾಸಗಳಲ್ಲಿ ಪ್ರಾಣ ಹೋಗ್ಬಿಟ್ಟಿದ್ದು, ಪ್ರಾಣ ಬಂತು ಅಂತ ಹೇಳ್ತಾರೆ. ಅದು ಮೆಡಿಕಲ್ಲಿ ನಾಟ್ ಕರೆಕ್ಟ್ ಅಂತ. ಮನಸ್ಸಿಗೆ ಹೋಗಿರೋ ಪ್ರಾಣ ತರಬಲ್ಲ ಯುಕ್ತಿ ಇದೆ ನೋಡಿ. ಅವ್ರ ಕಷ್ಟ ನೋಡಿ ಮನಸ್ಸಲ್ಲಿ ಒಳ್ಳೆಯದಾಗಲಿ ಅಂದ್ಬಿಟ್ಟು ಮೈಂಡ್ ಪ್ರಾಸೆಸ್ ಮಾಡುತ್ತೆ. ದಿ ಸೈಕಿಕ್ ಸಿಸ್ಟಮ್ ಈಸ್ ಸೋ ಪವರ್ಫುಲ್. ದರ್ ಪ್ರಾಬ್ಲಮ್ಸ್ ವಿಲ್ ಬಿಕಮ್ ಸೊಲ್ಯೂಷನ್ಸ್. ಹಾಗೆ ದಿನಾನು ನಮ್ಮ ಮನಸ್ಸಿನ ತಾಪತ್ರೆ ಸ್ವಾಮಿಗಳ ಎದುರಿಗೆ ಫೋಟೋ ನೋಡಿಕೊಂಡು ನಮಿಸ್ಬಿಟ್ಟು ದಿನಾನು ಒಂದು ವರ ಮಿನಿಮಮ್ ಕೇಳಬೇಕು ನಾವು ಮನೆಗೆ ಬಂದಮೇಲೆ. ಅರ್ಥ ಆಯ್ತಾ? ಫೋಟೋ ಸುಮ್ಮನೆ ಹಾಕೊಳ್ಳೋದಲ್ಲ, ದಿನಾನು ಒಂದು ವರ ಕೇಳಬೇಕು. ದಿನಾನು ವರ ತೊಗೊಂಬಿಟ್ಟು ಸಕ್ಸೀಡ್ ಆಗತ್ತೆ. ಅದು ಮುಂದೆ ಬರೆಸ್ಬೇಕು. ಮುಂದುವರೆಸ್ರೂ ಅಹಂಕಾರ ಬೆಳೆಸ್ಕೋಕೂಡ್ದು. ಎಲ್ಲದಲ್ಲಿ ಸೊಸೈಟಿಯ ರೂಲ್ಸ್ ಏನಿದೆ, ತನ್ನ ಜೊತೆಗೆ ಬೇರೆಯವ್ರ ಜೊತೆಗೂ ಬಾಳಬೇಕು, ಬೇರೆಯವ್ರನ್ನ ಬೆಳೆಸಬೇಕು ನಮ್ಮಂತೆ ಅಂತ ಹೇಳ್ಬಿಟ್ಟು ಭಾವನೆಯಿಂದ ನಾವು ಚಿತ್ರ ಇವತ್ತೇನು ಅನಾವರಣ ಮಾಡಿದ್ದೀವಿ. ನಮ್ಮ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ನಮ್ಮ ಮೇಡಮ್ ಅವರು, ಲೆಕ್ಚರರ್ ಮೇಡಮ್, ಅವ್ರು ಭಾಳ ಪ್ರಯಾಸ ಪಟ್ಟಿದ್ದಾರೆ ಅವರು ಫ್ಯಾಮಿಲಿ. ಇದಕ್ಕೆ ವಿ ಆರ್ ವಿತ್ ದೆಮ್. ಆ್ಯಂಡ್ ಎಷ್ಟು ನಮ್ಮದು ಪ್ರಿಂಟಿಂಗ್ ಪ್ರೆಸ್ ಇದೆ ಒಂದು, ಎಷ್ಟು ಆರ್ಡರ್ ಕೊಡಬೇಕು ನೀವಾಗ, ನಾನು ಪ್ರಿಂಟ್ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಒಂದು ಸೋ ನೈಸ್ ಅಲ್ಲ.
ಚೆನ್ನಾಗಿಲ್ಲ ಫೋಟೋ? ಇವರು 10 ಪಾಯಿಂಟು ಏನೋ ಹೇಳಿದ್ರು ಬ್ಯಾಕ್ಗ್ರೌಂಡು. ಅವರು ಸಮಯ ಪ್ರಜ್ಞೆ ಇದೆ ಅಂತ. ಇಲ್ಲ ಸರ್, ಲೇಟಾಗಿ ಬಂದಿರೋದೇ ಲೇಟ್ ನಾನು, ಅದು ತಪ್ಪು ಅಂತ ಹೇಳ್ತೀನಿ. 10 ನಿಮಿಷದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಪ್ರಬಂಧ ಬರೀಬೇಕಾದ್ರೆ ನಮ್ಮ ಜನಾಂಗದಲ್ಲಿರುವ ಹೆಣ್ಮಕ್ಳಿಗೆ ಮತ್ತು ಜೀನಲ್ಲಿ ಎಷ್ಟು ಸ್ಟ್ರೆಂಗ್ತ್ ಇದೆ ನೋಡಿ. ಅನಲೈಸಿಂಗ್ ಸ್ಟ್ರೆಂಗ್ತ್ ಆಫ್ ಕ್ಷತ್ರಿಯ. ಶುಭವಾಗಲಿ ಅಂತ ಕೋರ್ತಾ ಇಂಥ ಈ ಪ್ರೋಗ್ರಾಮ್ ಕರೆಸಿ, ಅದು ವರ್ಮಾ ಸಾಹೇಬರ ಜೊತೆ ಕೂಡಿಸಿ, ನಾವು ಗಣಾದಿ ಗಂಡು ವ್ಯಕ್ತಿಗಳ ಕೂಡಿಸಿ ಮಾತಾಡ್ಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ ನನಗೆ. ತಮಗೆಲ್ಲ ಧನ್ಯವಾದ ಹೇಳ್ತಾ, ನಾಳೆಯಿಂದ ಪಿಕ್ಚರ್ ಒಂದು ತಿಂಗಳಲ್ಲಿ ಮಾಡಿಬಿಡ್ತೀನಿ ಕ್ಯಾಲೆಂಡರ್ಗಳು. ಮನೇಲಿ ಹಾಕ್ಮೇಲೆ ದಿನಾನೊಂದು ಸಹಸ್ರಾರ್ಜುನ ಯಜಮಾನ್ ಸಹಸ್ರಾರ್ಜುನ ಸ್ಥಾನ ಬಿಡೋಣ ಅವ್ರಿಗೆ. ನಾವು ಸಹಸ್ರಾರ್ಜುನ ಸ್ಥಾನ ಸ್ವಲ್ಪ ಮಾಡಿಕೊಡಿ ಅಂತೇಳಿ ಹೋಗೋ ಆಗತ್ತೆ ಹೋಗೋ ಅಂತ ಹೇಳ್ಬಿಡ್ತಾರೆ ಅವರು. ಭಾವನೆ ಅಂತ ದೊಡ್ಡ ಶಕ್ತಿ ಅಲ್ಲಿ ಎಲ್ಲೂ ಬೇರೆ ಯಾವುದೂ ಇಲ್ಲ. ಆಮೇಲೆ ದಿನಾನು ನೀವೆಲ್ಲ ನಮ್ಮ ಹಿರಿಕರು ಮಾಡೋದು, ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ನೋಡಿದ್ದೀನಿ. ಧ್ಯಾನ ಕೂತ್ಕೊಳ್ಳೋರು, ಧ್ಯಾನ ಕೂತ್ಕೊಂಡ್ಬಿಡ್ತಾರೆ. ಬೆಳಗ್ಗೆ 5-6 ಗಂಟೆಗೆ 5 ಗಂಟೆಗೆ ಧ್ಯಾನ. ಅಲ್ಲಿ ಧ್ಯಾನ ಕೂತ್ಕೊಂಡ್ಬಿಟ್ರೆ ಏನೋ ಪೇಪರು ಅಥವಾ ಏನಾದರೂ ದಾರ ಇರ್ಕೊಂಡು ಕಿವಿಗೆ ಏನೋ ಮಾಡ್ತಾರೆ, ಶಿವನೇ ಗದೆ ಸುಮ್ಮನೆ ಹಂಗೆ ಇರ್ತಾರೆ ಮಾಡೋದು. ಧ್ಯಾನ ತಪಸ್ಸು ಕ್ಷತ್ರಿಯರಲ್ಲಿ ಎಷ್ಟೋ ವರಗಳು ತೊಗೊಂಬಂದಿದ್ದಾರೆ. ಇತಿಹಾಸ ನೋಡಿದ್ರೆ ಇಂಥ ಅಸ್ತ್ರ ಪಡೆದ ಧ್ಯಾನ ಮಾಡಿ ಇದು ತಪಸ್ಸು ಮಾಡಿ ಅಂತ ಹೇಳ್ತಾರೆ. ತಪಸ್ಸಿನ ಫಸ್ಟು ಡೈಮೆನ್ಷನ್ ಈಸ್ ಧ್ಯಾನ. ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮನ್ನೇ ನಾವೇ ಮರ್ತೋಗ್ಬಿಡುತ್ತೆ. ನಾನು ಒಂದು ಧ್ಯಾನದಲ್ಲಿ ಏನು ಸಮಾಚಾರ ಅಂತ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ರೆಡಿ ಮಾಡ್ತಾಯಿದ್ದೇನೆ. ಅದು ಸೀರೆ ಕಳಿಸ್ಕೊಟ್ಟು ನೋಡಬೇಕು. ನೀವು ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು, ಆಧ್ಯಾತ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಡ್ಬೇಕು. ಅರ್ಥ ಆಯ್ತಾರೆ? ನಮಗಿಂತ ದೊಡ್ಡದು ಯಾವುದೋ ಇದೆ ಅಂತ ತಿಳ್ಕೊಬೇಕು. ನಮ್ಮ ಮನಸ್ಸಿನ ಇರೋದೇ ದೊಡ್ಡದಲ್ಲ. ಎಷ್ಟು ದೊಡ್ಡದಾದ್ರೂ ಚಿಕ್ಕದೆ, ಅದು ಎಷ್ಟು ದೊಡ್ಡದಾದರೂ ಚಿಕ್ಕದೆ. ಹೀಗೆ ಸೂರ್ಯ ದಿನಾನು ಹುಡ್ತಾನೆ, ಸಂಜೆ ವೇಳೆ ಮುಳುಗಿ ಇನ್ನೊಂದು ಸಲ ಬರ್ತಾನೆ. ಹಾಗೆ ಸಾವುಗಳು ಬರ್ತಾ ಇರುತ್ತೆ, ಪುನರ್ಜನ್ಮ ನಡೀತಾನೆ ಇರುತ್ತೆ. ಸೂರ್ಯ ಹೋದ ಅಂತ ಹೇಳಿಬಿಟ್ರೆ ನಾವು ಸತ್ತೋಗಲ್ಲ. ಸತ್ತೋಗ್ಬಿಟ್ರೂ ಎಂಡಲ್ಲ. we carry our responsibilities in our gene to next responsibility of evolving human beings. ನಾವು ಈ ಜನ್ಮದಲ್ಲಿ ಏನೋ ಸಾಧನೆ ಮಾಡ್ತೀವಿ, ಬರೋ ಜನ್ಮ ಜಾಸ್ತಿ ಸಾಧನೆ ಮಾಡಬೇಕು. ಹಾಗೆ ಬರೀ ಸಾವು ಜನಗಳು ಎಂಡಲ್ಲ. ನಮಗೆ ಕಾಲವೇ ನಮ್ಮ ಸಹಪಾಠಿ. ಕಾಲ ಇರೋವರೆಗೂ ನಮ್ಮ ಜನ್ಮ ಇದೆ. ಕಾಲ ಅವರವರೆಗೂ ನಾವು ಕೆಲಸ ಮಾಡಬೇಕು. ಕಾಲ ಇವರಿಗೂ ಆ ಕಾಲಕ್ಕೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ಹ್ಯಾಪಿನೆಸ್ ಕೊಡೋ ಅಂದರೆ ಅದು ಕೊಟ್ಬಿಡುತ್ತೆ ಕಾಲ. ಕಿಲಾಡಿ ಕಾಲ, ಮೋಸ್ಟ್ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್ ಇಸ್ ಕಾಲ. ಅದು ನೇರಳಂಗೆ ಹಿಂದೆ ಬರ್ತಾನೆ ಇರುತ್ತೆ. ಅದು ಮೊದಲು ನಮ್ಮನ್ನು ಕಳಿಸಿ ಹಿಂದೆ ಬರುತ್ತೋ, ಅದರ ಹಿಂದೆ ನಾವು ಹಿಂದೆ ಅದನ್ನು ಯಾರು ಇದುವರೆಗೂ ಹೇಳಿಲ್ಲ. ಬಟ್ ಒಬ್ಬರೊಬ್ಬರು ಜೊತೆಗೆ ಇದ್ದಾರೆ ಅಂತ ಹೇಳ್ಬೋದು. ನಾವು ಇದು ಕಾಲ ಮತ್ತು ಎಲ್ಲ ರೀತಿಯ ಜೀವನ ಸ್ಥಿತಿಗಳಲ್ಲಿ ಒಂದು ಪಾಂಡಿತ್ಯ ಪಡೆಯೋಣ. ಯಾವುದೇ ಸಂದರ್ಭಗಳನ್ನು ನಾವು ಫೈಟ್ ಮಾಡೋ ಎಬಿಲಿಟಿ ನಮ್ಮ ಸಹಸ್ರಾರ್ಜುನ ದಯಪಾಲಿಸಲಿ ಅಂತ ಹೇಳ್ತಾ, ಎಲ್ಲರೂ ಕ್ಷತ್ರಿಗೆ ಶ್ರೇಯಸ್ ಕೋರ್ತಾ ನನ್ನ ಮಾತಿಗೆ ವಿಧಾನ ತೊಗೊಳ್ತೀನಿ. ಬೋಲೋ ಕ್ಷತ್ರಿಯ ಸಮಾಜ್ ಕಿ. ಬಹಳ ನಮ್ಮನ್ನು ಸೊಗಸಾಗಿ ಯೋಚನೆಗೆ ಈಡು ಮಾಡಿದಂತಹ ಮತ್ತು ಆಧ್ಯಾತ್ಮಿಕತೆಯತ್ತ ನಾವು ಸ್ವಲ್ಪ ಪಯಣಿಸಬೇಕು ಅನ್ನೋದನ್ನು ಹೇಳಿಕೊಟ್ಟಂತಹ ಶ್ರೀ ಹರಿ ಎಲ್ಖೋಡೆ ಅವರು ಕೆಲವು ಒತ್ತಡದ ಪರಿಣಾಮವಾಗಿ ಕಾರ್ಯಕ್ರಮಕ್ಕೆ ಬರೋದು ಸ್ವಲ್ಪ ಲೇಟಾಯಿತು ಸರ್. ನಮಗೂ ಹಾಗೆ ಅನ್ನಿಸ್ತು. ಹೋದ ಜೀವ ಅಂದರೆ ಸ್ವಲ್ಪ ಮತ್ತೆ ಬರುತ್ತೋ ಇಲ್ವೋ ಅಂತ ಅನ್ನಿಸ್ತಿತ್ತು. ತಮ್ಮ ಆಗಮನದಿಂದ ಮತ್ತೆ ನಮಗೆ ಜೀವ ಬಂದಂತಾಗಿದೆ. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯೇ ನೀವಾಗಿದ್ರಿ. ಬಹಳ ಸೊಗಸಾಗಿ ಇವರು ಬೇರೆಯವರಿಗೆ ಕೊಟ್ಟಾಗ ಅದು ನಮಗೆ ವಾಪಸ್ ಬರುತ್ತೆ ಅನ್ನೋದನ್ನು, ಅಂದರೆ ಇದನ್ನು ಮುಖ್ಯವಾಗಿ ವಿನ್ ಟೆಕ್ನಿಕ್ ಅಂತ ಹೇಳ್ತೀವಿ, ಇದ್ರ ಕುರಿತು ಹೇಳಿಕೊಟ್ಟಿದ್ದಾರೆ. ಅದರ ಜೊತೆಗೆ ಕ್ಷತ್ರಿಯ ಅನ್ನೋ ಒಂದು ಪದಕ್ಕೆ ಪ್ರತಿಯೊಂದು ಅಕ್ಷರಕ್ಕೂ ಬಹಳ ಸೊಗಸಾಗಿ ಹೊಸ ಭಾಷ್ಯವನ್ನು ಬರೆದಿದ್ದಾರೆ.
ಹಾಗೆಯೇ ನಮ್ಮೆಲ್ಲರಿಗೂ ಕೂಡ ಸಂಕಲ್ಪ ಮಾಡುವ ಒಂದು ಏನು ಪ್ರಯತ್ನಕ್ಕೆ ಅವರು ನಮ್ಮನ್ನು ನೂಕಿದ್ದಾರೆ ಅಂತ ಹೇಳ್ಬೋದು. ಇಂತಹ ಸಂಕಲ್ಪ ಶಕ್ತಿ ಪ್ರೇರಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಅವರಿಗೆ ಸನ್ಮಾನ ನಡೆಯಲಿದೆ. ಇದನ್ನು ನಡೆಸ್ಕೊಡ್ಬೇಕು ಅಂತ ಕುಂಚ ಪ್ರಪಂಚದ ಪ್ರಚಂಡ ಕಲಾ ಬ್ರಹ್ಮರಾದಂತಹ ಡಾಕ್ಟರ್ BKS ವರ್ಮಾ ಅವರನ್ನು ಕೇಳ್ಕೊಳ್ತಿದ್ದೀನಿ.